ಹಾಯ್ ಹಲೋ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕೆಲಸ ಎಲ್ಲ ಮುಗಿಸಿದ್ದೀನಿ. ದೇವ್ರ ಸಾಮಾನೆಲ್ಲ ಇವತ್ತೇ ತೊಳೆದಿಟ್ಕೊಂಡೆ. ನಾಳೆ ಶನಿವಾರ ಅಮಾವಾಸ್ಯೆ ಅದಲ್ಲ, ನಾಳೆ ಪೂಜೆ ಆಗಬೇಕು, ಹಬ್ಬದ ದಿವಸನೂ ಪೂಜೆ ಆಗಬೇಕು. ಸೊ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿದ್ದೀನಿ. ತಕ್ಕ ಮಟ್ಟಿಗೆ ಸಾಕು ಅನಿಸುತ್ತೆ ಅಷ್ಟು ಮುಗಿಸಿದ್ರೆ. ರೀಸೆಂಟಾಗೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಹಾಗಾಗಿ ಎಷ್ಟಾಗತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನೇನಿದ್ರು ಹಬ್ಬಕ್ಕೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೋಬೇಕು. ಪ್ರಾವಿಷನ್ ತರಿಸಿಲ್ಲ. ಆಮೇಲೆ 2 ಡ್ರೆಸ್ ಬುಕ್ ಮಾಡಿದ್ದೆ ಮೀಶೋನಲ್ಲಿ. ಇವಾಗ ಯಾಕೋ ಅಜಿಯೋದಲ್ಲಿ ಇಷ್ಟನೇ ಆಗ್ತಾ ಇಲ್ಲ ಕೆಲವೊಂದು ಪ್ರಾಡಕ್ಟ್ಗಳು ಡ್ರೆಸ್ದು. ಸೊ ಹಾಗಾಗಿ 2 ಪೀಸ್ ಸೆಟ್ಟು ಮೀಶೋನಲ್ಲಿ ತರಿಸಿದ್ದೆ. ಲಾಸ್ಟ್ ಟೈಮ್ ಅವ್ರು ತರಿಸಿದ್ದೆ, ಅದು ತೋರಿಸಿದ್ದು ತುಂಬ ಚೆನ್ನಾಗಿದೆ ಕಾಟನ್ದು. ಸೊ ಅದಕ್ಕೆ ಇನ್ನೂ 2 ಡ್ರೆಸ್ ಬುಕ್ ಮಾಡಿದೆ. ನೆನ್ನೆ ಒಂದು ಬಂದಿದ್ದು ತುಂಬ ಚೆನ್ನಾಗಿದೆ, ಇವತ್ತೊಂದು ಬರ್ತಾ ಇದೆ. ಸೊ ಅದು ಬಂದ ಮೇಲೆ 2 ಡ್ರೆಸ್ನು ತೋರಿಸಿ ನಿಮಗೆ ರಿವ್ಯೂ ಕೊಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ಬೇಕಾದರೂ ತಗೊಳ್ಳಿ. ಅಷ್ಟು ಕಡಿಮೆ ಪ್ರೈಸ್ಗೆ ಅಷ್ಟು ಚೆನ್ನಾಗಿರೋದು ಸಿಕ್ಕಿದೆ. ಸೊ ಚೆನ್ನಾಗಿರೋದು ಸಿಗ್ತಾ ಇದೆ ಇವಾಗ ಮೀಶೋನಲ್ಲಿ. ತುಂಬ ರೀಸನಬಲ್ ಪ್ರೈಸ್ ಅಂದರೆ ರೀಸನಬಲ್ ಪ್ರೈಸ್, ವೆರಿ ಲೋಯೆಸ್ಟ್ ಅಂತಾನೆ. ಒಂದು ಟಾಪು ಕೂಡ ಬರಲ್ಲ, ಪ್ಯಾಂಟು ಮತ್ತು ಟಾಪ್ ಎರಡೂ ಬರ್ತಾ ಇದೆ ಅಷ್ಟು ಪ್ರೈಸ್ಗೆ. ಸೊ ರಿವ್ಯೂ ಕೊಡ್ತೀನಿ, ಬಂದಮೇಲೆ ತೋರಿಸ್ಬಿಟ್ಟು. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು, ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸ ಎಲ್ಲ ಮುಗಿಸಿದ್ದೀನಿ. ಅಡುಗೆ ಒಂದು ಪ್ರಿಪೇರ್ ಮಾಡ್ಕೋಬೇಕು. ಬೆಳಗ್ಗೆ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಮಾಡಿದ್ದೆ. ಮತ್ತು ಇವಾಗ ನನ್ನ ಮಗನಿಗೆ ಇಡ್ಲಿ ತಿನ್ನಿಸ್ತಾ ಇದ್ದೀನಿ. ಹೋಟ್ಲಿಗೆ ತರಿಸಿದ್ದು ಬೆಳಗ್ಗೆ ತಿಂದೇ ಇಲ್ಲ ಅವನು, ಅರ್ಧ ಬರೀ ತಲಹರಟೆ. ಇವಾಗ ತಿನ್ನಿಸ್ತಾ ಇದ್ದೀನಿ. ಸೊ ನನ್ನ ಮಗಳಿಗೆ ಇವತ್ತು ಫೈನಲಿ ಎಕ್ಸಾಮ್ ಮುಗೀತು. ಇನ್ನು 2 ತಿಂಗಳು ನನ್ನ ತಲೆ ನೋವು. 2 ತಿಂಗಳೇನಾಗಲ್ಲ ಬಿಡು. 29th ಓಪನ್ ಮಾಡ್ತಾರೆ. ಇನ್ನೇನು ಜೂನ್ಗೆ ಒಂದು ದಿವಸ 2 ದಿವಸ ಇರುತ್ತೆ. 31 ಇದೆ, 30 ಇದೆ, ಗೊತ್ತಿಲ್ಲ. 30 ಇದೆ ಅಲ್ಲ, ಮೇನಲ್ಲಿ. ಸೊ ಇನ್ನು 2 ತಿಂಗಳೇ ಹೆಚ್ಚು ಕಡಿಮೆ ಲೆಕ್ಕ. ಟಾರ್ಚರ್ ತಿಳ್ಕೋಬೇಕು. ಸೊ ಇವಾಗ ಅವಳದು ಕಾಲ್ ಚೈನ್ ಇದೆ, ಕಾಲ್ ಚೈನ್ ವಾಶ್ ಮಾಡಿ ಹಾಕ್ಬೇಕು ಅವಳಿಗೆ. ಯಾಕೆ ಅಂದರೆ ನಾನು ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ಸಮ್ಮರ್ ಬಂದಾಗ 2 ಮಂತ್ಸ್ ಅವಳಿಗೆ ಕಾಲ್ ಚೈನ್ ಹಾಕ್ಬಿಡ್ತೀನಿ ವಾಶ್ ಮಾಡಿ. ಸ್ಕೂಲ್ಗೆ ಹೋಗೋ ಡೇಸಲ್ಲಿ ಹಾಕಕ್ಕೆ ಹೋಗಲ್ಲ, ಸಾಕ್ಸ್ ಎಲ್ಲ ಹಾಕೋತಲ್ಲ ಇರಿಟೇಟ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಸ್ಕೂಲ್ನಲ್ಲಿ ಅಲೋ ಇರಲ್ಲ. ಹಾಗಾಗಿ ಪಾಪು ಹೆಂಗಿದ್ರು ನಾಳೆ ಹಬ್ಬನೇ ಇದೆ ಅಲ್ವಾ, ಅದಕ್ಕೆ ಇವಾಗ ವಾಶ್ ಮಾಡಿಬಿಟ್ಟು ಅವಳು ಕಾಲ್ ಚೈನ್ ಹಾಕ್ಬಿಡ್ತೀನಿ. ಇನ್ನು ಸ್ಕೂಲ್ ಓಪನ್ ಆಗೋವರೆಗೂ ತೆಗಿಯಕ್ಕೆ ಹೋಗಲ್ಲ. ಕಾಲ್ ಚೈನ್ ಇದ್ರೆ ಎಲ್ಲಿ ಓಡಾಡ್ತಾಳೆ, ಎಲ್ಲಿ ಆಟ ಆಡ್ತಾಳೆ ಅಂತ ಗೊತ್ತಾಗುತ್ತೆ. ಸೊ ನಮ್ಮ ಟ್ರೆಡಿಷನಲ್ ಕಲ್ಚರ್ ಮರಿಬಾರ್ದಲ್ವಾ, ಹಾಗಾಗಿ ನಾನು ಅದು ಮೇಂಟೈನ್ ಮಾಡಲೇಬೇಕು. ನನಗಿಷ್ಟ ಆ ಥರ ಹೆಣ್ಮಕ್ಳು ಹಾಗೇ ಇರಬೇಕು, ಹೆಣ್ಮಕ್ಳ ಥರನೇ. ಹಾಗಾಗಿ ಕಾಲ್ ಚೈನ್ನ ವಾಶ್ ಮಾಡಿ ಹಾಕ್ಬೇಕು. ಇವಾಗ ಹಾಕ್ತೀನಿ. ನನ್ನ ತಮ್ಮ ಎಲ್ಲಾದ್ರೂ ಅವನಿಗೆ ಗೊತ್ತಾಗುತ್ತೆ. ಯಾಕೆ ಹೇಳಿ, ಅವ್ನು ಹುಡ್ದಾಡ್ದಲ್ಲಿ ಗೆಜ್ಜೆದ ಗಲಗಲಗಲ ಅನ್ನತ್ತೆ ಒಂದು ಸೊಟ್ಟಲ್ಲಿ ನಡೆಸ್ತಂಗೆ. ಆ್ಯಕ್ಚುಲಿ ಅವ್ನು ಸೊ ಮೀಶೋಯಿಂದ ತರಿಸಿದ್ದೆ ಟಾಪ್ ಆ್ಯಂಡ್ ಪ್ಯಾಂಟು 2 ಪೀಸ್ ಸೆಟ್ಟು. 341 ರೂಪಾಯಿ ಪ್ರೈಸ್ ಬಂದು. 2 ಬಂದಿದೆ ನೋಡಿ, ಬರೀ ಟಾಪ್ ಕೂಡ ಬರಲ್ಲ. ಸೊ 2 ಪೀಸು ಬಂದಿದೆ, ಟಾಪ್ ಆ್ಯಂಡ್ ಪ್ಯಾಂಟು. ಫೋಟೋ ನೋಡಿ, ತುಂಬ ಚೆನ್ನಾಗಿದೆ. ಪ್ಯೂರ್ ಕಾಟನ್ನು ಮೆಟೀರಿಯಲ್ ಮಾತ್ರ. ಪ್ಯಾಂಟು ಕೂಡ ಕಾಟನ್ನೇ, ಟಾಪು ಕೂಡ ಕಾಟನ್ನೇ. ಈ ಥರ ಎಲಾಸ್ಟಿಕ್ ಇದೆ. ಮತ್ತು ಇದು ಬಂದು ಪೆನ್ಸಿಲ್ ಕಟ್ಟು. ಓಕೆನಾ, ಫುಲ್ ಪ್ಲೈನ್. ಇದು ಪ್ಯಾಂಟ್ ಬಂದು ವೈಟ್ ಕಲರು. ಇದು ಬಂದು ಟಾಪು ವಿತ್ ಕಾಲರ್ ಇದೆ. ಇದು ವಿ ನೆಕ್ಕಲ್ಲಿ ಬರುತ್ತೆ, ಮತ್ತು ಕಾಲರ್ ಕೊಟ್ಟಿದ್ದಾರೆ. 3/4 ಸ್ಲೀವ್ಸು. ಸ್ಲೀವ್ಸ್ಗೂ ಇಲ್ಲಿ ಬಾರ್ಡರ್ ಥರ ಕೊಟ್ಟಿದ್ದಾರೆ ಒಂಚೂರು. ಮಾಮೂಲಿ ಸೈಡಲ್ಲಿ ಸ್ಲಿಟ್ ಇದೆ. ಫುಲ್ ಕಾಟನ್ ಇದು ಕೂಡ. ಸೊ ನಾನು ಒಂದು ಸೈಜ್ ಜಾಸ್ತಿನೇ ತರಿಸ್ತೀನಿ. ಬ್ಯಾಕು ಫ್ರಂಟ್ ಈ ಥರನೇ ಇದೆ. ಈ ಥರ ಪ್ರಿಂಟ್ ಬಂದಿದೆ, ಚೆನ್ನಾಗಿದೆ ಮೆಟೀರಿಯಲ್ಲು. ಇದು ಕಾಟನ್ನೇ, ಬಟ್ ಸ್ವಲ್ಪ ತೆಳು ಇದೆ. ಬಟ್ ಕಾಟನ್, ಇದು ಕಾಟನ್ ಮೆಟೀರಿಯಲ್ಲು. ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ ನಾನು ರೆಗ್ಯುಲರ್. ಸೊ ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. 341 ರೂಪಾಯಿ ಇದ್ರದ್ದು ಪ್ರೈಸು. ಪ್ಯಾಂಟು ಟಾಪ್ 2 ಸೇರಿ. ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಬುಕ್ ಮಾಡಿದ್ದೆ, ಅದು ಬಂದಿದೆ. ಇದ್ರ ಪ್ರೈಸ್ ಬಂದು ಇದು 2 ಪೀಸ್ ಸೆಟ್ಟೆ, ಅಂದರೆ ಪ್ಯಾಂಟು ಮತ್ತು ಟಾಪ್ 2 ಇದೆ. ಇದ್ರದ್ದು ಪ್ರೈಸ್ ಬಂದು 314 ರೂಪಾಯಿ. ಸೊ ಇದು ಬಂದು ಸ್ವಲ್ಪ, ಇದು ಪ್ಯಾಂಟ್ ತೆಳು ಇದೆ ಅದಕ್ಕಿಂತ. ಮತ್ತು ಇದು ಪಾಕೆಟ್ ಕೊಟ್ಟಿದ್ದಾರೆ ಇದಕ್ಕೆ. ಅದಕ್ಕೆ ಪಾಕೆಟ್ ಇಲ್ಲ, ಇದಕ್ಕೆ ಪಾಕೆಟ್ ಇದೆ. ಇದು ಪ್ಲಾಜಾ ಥರ ಇದೆ, ಬಟ್ ಇದು ಪ್ಲಾಜಾ ಥರ ಆಗಲ್ಲ. ಇದು ಆ್ಯಕ್ಚುಲಿ ಪೆನ್ಸಿಲ್ ಕಟ್ ಥರನೇ ಬರುತ್ತೆ ಇದೂ ಕೂಡ. ಸೊ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಮಾಮೂಲಿ. ಇದು ಟಾಪು ಮೆಟೀರಿಯಲ್ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಒಂಥರ ಎಲ್ಲೋ ಮೆಂತ್ಯ ಕಲರ್, ಮೆಹಂದಿ ಕಲರ್ ಅಂತಲೂ ಹೇಳ್ಬೋದು, ಮೆಂತ್ಯ ಕಲರ್ ಆ್ಯಕ್ಚುಲಿ. ಈ ಥರ ಇದೆ. 3/4 ಸ್ಲೀವ್ಸು ಇದೇನೋ ಒಂಥರ ಇದೆ, ಏನೋ ಒಂಥರ ಕಟ್ಟಿಂಗ್ ಕೊಟ್ಟಿದ್ದಾರೆ.
ಬಾರ್ಡರ್ ಕೊಟ್ಟಿದೆ ಇದು. ಓಕೆ, ಈ ಥರ ಇದೆ. ಇದಿಷ್ಟಕ್ಕೆ ಮಾತ್ರ ಎಂಬ್ರಾಯ್ಡ್ರಿ ವರ್ಕ್ ಇದೆ ಇದಕ್ಕೆ. ಮತ್ತು ಇಲ್ಲಿ ಪ್ರಿಂಟ್ ಇದೆ ನೋಡಿ, ಈ ಥರ ಒಂಥರ ಬ್ಲ್ಯಾಕಲ್ಲಿ ಪ್ರಿಂಟ್ ಇದೆ. ಸೊ ಇದು ಫ್ರಂಟ್, ಇದು ಬ್ಯಾಕು, ಇದು ಫ್ರಂಟ್. ಇದು ವಿಚಿತ್ರ ಏನದು, ಟ್ಯಾಸಲ್ ಒಳಗೆ ಕೊಟ್ಬಿಟ್ಟಿದ್ದಾರೆ ಅಂದ್ಕೊಟ್ಟಿದ್ದೀನಿ ನಾನು. ಟ್ಯಾಸಲ್ ಕೊಟ್ಟಿದ್ದಾರೆ ಇದಕ್ಕೆ ಈಚೆ ಹಾಕಬೇಕು. ಓಕೆ, ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು. ಸೊ ಈ ಥರ 2 ಟ್ಯಾಸಲ್ ಕೊಟ್ಟಿದ್ದಾರೆ. ಇದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಕಾಟನ್ನೇ, ರೇಯಾನ್ ಅಲ್ಲ, ಇದನ್ನು ಕಾಟನ್ ಇದೆ. ಇದಕ್ಕೂ ಸೈಡಲ್ಲಿ ಸ್ಲಿಟ್ ಕೊಟ್ಟಿದ್ದಾರೆ. ಸೊ ಇದು 2 ಪೀಸ್ ಸೆಟ್ಟು. ಇದು ಬಂದು 314 ರೂಪಾಯಿ, ಇದು ಬಂದು 341 ರೂಪಾಯಿ. ಸೊ ತುಂಬಾ ಕಡಿಮೆ ಪ್ರೈಸ್ಗೆ ಚೆನ್ನಾಗಿದೆ. 2 ಪೀಸ್ ಸೆಟ್ಟು ಮನೆ ಹತ್ರ ಯೂಸ್ ಮಾಡೋಕ್ಕೆ, ಡೈಲಿ ಯೂಸ್ಗೆ ಸೂಪರ್ ಆಗಿದೆ. ಹೊರಗಡೆ ಶಾಪಿಂಗು ಹಾಕೊಂಡು ಹೋಗ್ಬೋದು. ಆ ಥರ ಅಷ್ಟೊಂದೆಲ್ಲ ಚೆನ್ನಾಗಿಲ್ಲ ಅನ್ನೋ ಥರ ಏನಿಲ್ಲ, ಚೆನ್ನಾಗಿದೆ. ಓಕೆ, ಕ್ವಾಲಿಟಿ ಎಲ್ಲ ನನಗೆ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಸೊ ನನ್ನ ಮಗಳ ಕೈಯಲ್ಲಿ ಕಾಲು ಚೈನ್ ತೊಳ್ಸಿದ್ದೀನಿ ನೋಡಿ. ಇವಾಗ ಹಾಕೋಣ, ಇದೇನು ಆಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ತುಂಬ ದಿವಸ ಆಗಿದೆ ಅವಳಿಗೆ ಹಾಕಿ. ಇಲ್ಲ, ಆಗುತ್ತೆ, ನೋಡೋಣ, ಟ್ರೈ ಮಾಡೋಣ. 1/4 kg ಗಲ್ಲು ಗಲ್ಲೆನುತ್ತಾ, 1/4 kg ಗಲ್ಲು ಗಲ್ಲೆನುತ್ತಾ, ಟೆಂಟಿರಾ. ಸೊ ನೋಡಿ ಫ್ರೆಂಡ್ಸ್, ಸರಿಗೆ ಹಾಕ್ಕೊಳ್ದೆ ಜಗ್ಗೇ ಇಲ್ಲ ಅದು 1/4 kg. ಅಷ್ಟು ದೂರ ಹೊರ್ಟೋಗ್ಬಿಡು. ಹೇಯ್, ನಿಂತ್ಕೊ ಒಂದು ಕಡೆ. ಸೊ 1/4 kg ಜಗ್ಗೇ ಇಲ್ಲ, ಅದಕ್ಕೆ ಇನ್ನೂ ಮೇಲೆ ಇದೆ. ಇಲ್ಲ ಚಿಕ್ಕದಾಗ್ಬಿಟ್ಟಿರ್ಬೇಕು. ಇವಳು ಹಾಕ್ಕೊಳ್ದೆ ಇವಾಗ ಕರೆಕ್ಟಾಗಿದೆ. ನೆಕ್ಸ್ಟ್ ಟೈಮ್ ಹಾಕ್ಬಿಟ್ಟು ಬೇರೆ ತರಬೇಕು. ಇವಾಗಂತೂ ಕಾಲು ಚೈನು ತೊಗೊಳಕ್ಕಾಗಲ್ಲ, ತುಂಬ ಪ್ರೈಸ್ ಜಾಸ್ತಿ ಇದೆ ಬೆಳ್ಳಿ ಎಲ್ಲ. ಹಾಗೆ ಕಾಣಿಸ್ತಾ ಇದೀನ, ಚೆನ್ನಾಗಿ ಕಾಣಿಸ್ತಾ ಇದೀನ, ಬೆಳ್ಳೆ ಕಾಣಿಸ್ತಾ ಇದೀನ. ಸೊ ಫ್ರೆಂಡ್ಸ್ ನೋಡಿ, ಅನ್ನ ಮತ್ತು ಟೊಮೊಟೊ ಗೊಜ್ಜು ಮಾಡಿಕ್ಕಿದ್ದೀನಿ. ಬೇಡವಂತ ಇವನಿಗೆ ಪಿಜ್ಜಾ ತೆಗೆಸ್ಕೊಂಬಂದವನು ಅವ್ರ ಅಪ್ಪನ ಕೈಲಿ. 2 ಪಿಜ್ಜಾ ತಿನ್ರಿ. ನೀ ತಿಂತೀಯಮ್ಮ? ಅವನು ಅಲ್ಲೇ ತಿನ್ನೋಣ ಅಂದ. ನಾನು ಇನ್ನು ಅವನು ನೀರು ಅದು ಇದು ಎಲ್ಲ ಕೇಳ್ತಾನೆ. ಅಯ್ಯೋ ರಾಮ, ಚೆನ್ನಾಗಿದ್ಯವಾ? ಹಾ, ನನ್ನ ಮಗ ದೋಸೆ ದೋಸೆನೂ ಬೇಡ ಅಂತ ಪಿಜ್ಜಾ ತಿಂತೀನಿ ಅಂತ ತೆಗೆಸ್ಕೊಂಬಂದವನು. ತಿನ್ನಾಕಲ್ವೇ ಅವನಿಗೆ? ದೋಸೆ ತಿನ್ನು, ಪಿಜ್ಜಾ ಬೇಡ ಅಂದೆ. ಇಲ್ಲ, ನಾನು ಪಿಜ್ಜಾನೇ ತಿಂತೀನಿ ಅಂತ ತಗೊಬಂದವನು ಡಬ್ಬ ನನ್ನ ಮಗ.